ಸಾಕು ಕರೆಕ್ಟಾಗಿ. ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ. ಕನ್ನಡ ತಾಯಿ ಭುವನೇಶ್ವರಿಗೆ, ಕನ್ನಡ ತಾಯಿ ಭುವನೇಶ್ವರಿಗೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಭಾರತ ಜನನಿಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ. ಭಗವತ್ ಸ್ವರೂಪಿಗಳಾದ ನನ್ನ ಎಲ್ಲ ಆತ್ಮೀಯ ಆತ್ಮಬಂಧುಗಳಿಗೆ ನನ್ನ ನಮಸ್ಕಾರ. ಸಮಯ ಹೇಗೆ ಹೋಯಿತು ಅಂತ ಗೊತ್ತಾಗಿಲ್ಲ. ನಾನು ಅರ್ಧ ಗಂಟೆ ಹೊರಡಲೇಬೇಕಿತ್ತು, ಆದರೆ ಸಮಯ ಮುಂದೆ ಹೋಯಿತು. ನನಗೆ ಸಮಯ ಹೋದ್ದು ಗೊತ್ತಾಗಿಲ್ಲ. ಒಂದು ಸುಂದರವಾದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ, ತನ್ಮೂಲಕ ಸಂತೋಷವನ್ನು ನನ್ನದಾಗಿಸಿಕೊಂಡ ಧನ್ಯತಾ ಭಾವ ನನ್ನಲ್ಲಿದೆ, ಅಷ್ಟೇ ಹೇಳ್ಬೋದು. ಯು ಆಲ್ ಆರ್ ಸೋ ಗುಡ್. ಎಲ್ಲ ಕೋಗಿಲ ಕಂಠ, ಎಲ್ಲರದ್ದು ಅಷ್ಟೆ ಬ್ಯೂಟಿಫುಲ್. ಮತ್ತು ಸಾಧನೆ ಯಾರೇ ಆಗಲಿ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಆಗಲಿ, ಬಾನಮುರಳಿ ಆದರೂ, ಜಯದಾಸ್ ಅವರಾದರೂ ಹೇಳೋದಷ್ಟೇ, ಇನ್ನೂ ಸಾಧನೆ ಮಾಡೋದು ಬೇಕಾಗ್ತದೆ. ಕಲೆಯ ಮುಂದೆ ಯಾರೂ ದೊಡ್ಡವರಲ್ಲ. ಕಲೆ ದೊಡ್ಡದು. ನಮಗೆ ಕಲಿತಾ ಹೋದಾಗ ಕಾಣೋದು ಎಷ್ಟಂದರೆ ಏನಂದರೆ, ನನಗೆ ಇಷ್ಟೇ ಗೊತ್ತಿರೋದು ಅದನ್ನು, ಅಷ್ಟು ದೊಡ್ಡದು ಸಂಗೀತ. ಸಾಧನೆ ಮಾಡಿದಷ್ಟು ಮತ್ತು ಸಾಧನೆ ಮಾಡೋದು ಬೇರೆ ಶಾರ್ಟ್ಕಟ್ ಇಲ್ಲವೇ ಇಲ್ಲ. ದೆರ್ ಈಸ್ ನೋ ಶಾರ್ಟ್ಕಟ್ ಫಾರ್ ಎನಿ ಆರ್ಟ್ ಫಾರ್ ದಟ್ ಮ್ಯಾಟರ್. ಯೋಗವೂ ಅಷ್ಟೇ ಮಾಡಿ. ಯೋಗ ಪೂರಕ ಸಂಗೀತ ಎಲ್ಲದಕ್ಕೂ ಪೂರಕ. ನಾವು ಧ್ಯಾನ ಶಿಬಿರಕ್ಕೆ ಸಂಗೀತ, ಮ್ಯೂಸಿಕ್ ಮೆಡಿಟೇಷನ್ ಅಂತ ಮಾಡ್ತೀವಿ, ಯೋಗಕ್ಕೆ ಮ್ಯೂಸಿಕ್ ಅಂತ ಮಾಡ್ತೀವಿ. ನಾವು ಎಲ್ಲ ಒಂದಕ್ಕೊಂದು ಪರಿಗೆ ನಾವು ಹೆಮ್ಮೆ ಪಡಬೇಕು. ಇದೆಲ್ಲ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯ ಅವಿಭಾಜ್ಯ ಅಂಗ. ಹೆಮ್ಮೆ ಪಡಬೇಕು ನಾವು ಭಾರತದಲ್ಲಿ ಹುಟ್ಟಿದ್ದೀವಿ ಅಂತ. ಏನು ಮಾಡೋದು ಹೇಳಿ, ನಮ್ಮ ಮೇಲಿನ ಒಂದು ದಾಳಿ ಎಷ್ಟರ ಮಟ್ಟಿಗೆ ಆಗಿದೆ ಅಂದರೆ ಈಗಲೂ ಆಗ್ತಾಯಿದೆ. ಅದರ ಮಧ್ಯೆ ನಾನು ಹೇಳೋದಿಷ್ಟೇ, ನಾವೆಲ್ಲ ಒಂದೇ ತಾಯಿಯ ಮಕ್ಕಳ ಹಾಗೆ, ಭಾರತ ಮಾತೆಯ ಮಕ್ಕಳು, ಕನ್ನಡ ತಾಯಿಯ ಮಕ್ಕಳು ಅಂತ ಹೇಳುವಾಗೆ ಒಗ್ಗಟ್ಟಿನಿಂದ ಹೋಗಬೇಕು. ಜಾತಿ ಬೇಡ ನಮಗೆ, ಜಾತಿ ಮತ ವರ್ಗ ವರ್ಣ ಯಾವುದೂ ಬೇಡ. ಎಲ್ಲರೂ ಎಲ್ಲ ಮತಗಳನ್ನು ಪ್ರೀತಿಸುವಂಥ ವಸುಧೈವ ಕುಟುಂಬಕಂ ಎನ್ನುವಂಥ ಭಾವೈಕ್ಯ ಇದೆಯಲ್ಲ, ಅದು ನಮ್ಮ ಭಾರತ ಸಂಸ್ಕೃತಿಯಲ್ಲಿ ನಮ್ಮ ರಕ್ತಗತವಾಗಿ ನಮ್ಮೆಲ್ಲರಲ್ಲಿ ಇದೆ. ಅದರ ಮೇಲೆ ತುಂಬ ದಾಳಿ ಆಗ್ತಾಯಿದೆ. ಬಂದು ನಾನು ವಿಷಯಕ್ಕೆ ವಿಮರ್ಶೆಗೆ ಹೋಗೋದಿಲ್ಲ, ಇಷ್ಟೇ ಹೇಳ್ತೀನಿ, ಎಲ್ಲರನ್ನ ಪ್ರೀತಿಸೋಣ, ನಮ್ಮ ಸಂಸ್ಕೃತಿಯನ್ನು ಬಿಟ್ಟುಕೊಡೋದು ಬೇಡ. ಹಾಗೆ ಭಾರತ ಮಾತೆ ಸೇವೆ, ಕನ್ನಡದ ಸೇವೆ, ಇದು ಎರಡು ನಾವು ಮಾಡಲೇಬೇಕು. ಇದು ನಮ್ಮ ಎಲ್ಲರ ಆದ್ಯ ಕರ್ತವ್ಯ. ನಾನು ಹಾಗೆ ಒಂದು ಮದುವೆನ ಕಾರ್ಯಕ್ರಮ ಮಾಡಿದರೂ ಕೂಡ ಅಲ್ಲಿ ಭಾರತ ಮಾತಾಗೆ ಜೈ ಹೇಳ್ತೀನಿ, ಕನ್ನಡ ತಾಯಿ ಭುವನೇಶ್ವರಿ ಜೈ ಹೇಳ್ತೀನಿ. ಮಕ್ಕಳಿಗೆ ವಿಶೇಷವಾಗಿ ಇನ್ಸ್ಪೈರ್ ಆಗುತ್ತೆ ಅದು. ಈ ಘೋಷಣೆಗಳು ಮಕ್ಕಳಿಗೆ ಭಾಳ ಇನ್ಸ್ಪೈರ್ ಆಗುತ್ತೆ, ನಾನು ನೋಡಿದ್ದೀನಿ. ಇದನ್ನು ನೀವು ಮಾಡ್ತಾ ಇದ್ದೀರಿ. ನಿಮಗೆಲ್ಲ ಏನು ಹೇಳೋದಿಲ್ಲ ನಾನು, ನೋ ಅಡ್ವೈಸ್, ಯು ಆಲ್ ನೋ ಎವ್ರಿಥಿಂಗ್. ನನ್ನ ಮನಸ್ಸಲ್ಲಿರೋದನ್ನು ಹಂಚಿಕೊಳ್ತೀನಿ ಅಷ್ಟೇ. ನನಗೆ ಅವಕಾಶ ಕೊಟ್ಟದನ್ನು ಅತ್ಯಂತ ಆತ್ಮೀಯ ತಮ್ಮ ವೆಂಕಟೇಶ್ ಅವರಿಗೆ, ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀನಿವಾಸ, PB ಶ್ರೀನಿವಾಸರ ವಾಯ್ಸು ಇದೆ, ಎಲ್ಲದಕ್ಕೂ ಸೂಟ್ ಆಗುತ್ತೆ. ಅಂದರೆ ಯು ಹ್ಯಾವ್ ಎ ಗಿಫ್ಟೆಡ್ ವಾಯ್ಸ್. ಅದು ಭಗವಂತ ಕೊಟ್ಟ ವಾಯ್ಸ್, ಅದು ಕೃತಕ ವಾಯ್ಸ್ ಅಲ್ಲ. ಈಗ ಇಲ್ಲಿರೋ ಎಲ್ಲರಷ್ಟೇ ವಾಯ್ಸು ತುಂಬ ಚೆನ್ನಾಗಿದೆ, ಮತ್ತು ನೀವು ಇಮಿಟೇಟ್ ಮಾಡ್ತಾ ಇಲ್ಲ, ನಿಮ್ಮ ಸ್ವಂತ ವಾಯ್ಸಲ್ಲಿ. ಅದು ವೆರಿ ಇಂಪಾರ್ಟೆಂಟ್. ನಿಮಗೆ SP ಪ್ರೇರಣೆ ಆಗ್ಬೋದು. ಈಗ ನನಗೆ ಜಯದಾಸ್ ಪ್ರೇರಣೆ, ಬಾಲಮುರಳಿ ದೊಡ್ಡ ಪ್ರೇರಣೆ. ಹಾಗೆ ಅಂತೇಳಿ ನಾನು ಹಾಡುವಾಗ ನಾನಾಗಿ ಹಾಡಬೇಕು, ನನ್ನ ವಾಯ್ಸಲ್ಲೇ ಹಾಡಬೇಕು. ನೀವೆಲ್ಲ ಅದು ಗಮನಿಸಿದ್ದೀನಿ. ನಾನು ತುಂಬ ಚೆನ್ನಾಗಿ ಹಾಡಿದ್ರಿ. ನನ್ನ ಸೋದರರು ಎಲ್ಲರೂ ಯು ಆಲ್ ಸಿಂಗ್ ಸೋ ವೆಲ್. ಸಾಧನೆ ಮಾಡಿ ಅಷ್ಟೆ, ಸಾಧನೆ ನಿರಂತರವಾಗಿರಲಿ. ನಾನೊಂದು 33 ವರ್ಷ ಆಯಿತು ಬೆಂಗಳೂರಿಗೆ ಬಂದು. ಚಿಕ್ಕ ಹುಡುಗ ಆಗಿದ್ದು ಏನೋ ಹಾಡೋ ಹುಚ್ಚು. ನನ್ನ ಊರು ದಕ್ಷಿಣ ಕನ್ನಡ. ನಾನು 5 ನಿಮಿಷದಲ್ಲಿ ಮುಗಿಸ್ತೀನಿ ಎಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕು. ಅದನ್ನು ಪುಟ್ಟ ಹಳ್ಳಿ, ಅದರಲ್ಲಿ ಒಳ್ಳೆ ಕಲ್ಚರಲ್ ವಾತಾವರಣ ಇತ್ತು. ಭಜನೆ ಇತ್ತು, ಯಕ್ಷಗಾನ ಇತ್ತು, ಸಾಹಿತ್ಯ ಇತ್ತು. ಏನೋ ನಾನು ಇಂಗ್ಲೀಷ್ MA ಮಾಡಿ ಲೆಕ್ಚರರ್ ಆಗಿದ್ದರು, ನನಗೇನೋ ಸಂಗೀತ ತುಡಿತ. ಅದಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ವಿ. ರಿಸೈನ್ ಮಾಡಿ ಧೈರ್ಯ ಮಾಡಿ ಬಂದಿದ್ದು. ಆಮೇಲೆ ದೇವ್ರ ದಯಿಂದ ನನಗೆ ಊಟ ಕೊಡ್ತು, ಸಂಗೀತ ಊಟ ಕೊಡ್ತು. ಹೆಮ್ಮೆಯಿಂದ ಹೇಳ್ತೀನಿ, ಯಾವುದೇ ರೀತಿಯ ಒಂದು ಧಾರ್ಷ್ಟ್ಯ ಅಲ್ಲ ಇಲ್ಲಿ. ಹೆಮ್ಮೆಯಿಂದ ಹೇಳ್ತೀನಿ, ನನಗೆ ಊಟ ಕೊಟ್ಟಿದೆ ಸಂಗೀತ. ನನ್ನ ಯೋಗ್ಯತೆಯನ್ನು ಮೀರಿ ಪ್ರೀತಿ ಕೊಟ್ಟಿದೆ ಜನರದ್ದು. ನನಗೆ ಅರ್ಹತೆ ಇಲ್ಲ, ಅಷ್ಟು ಪ್ರೀತಿಯನ್ನು ನನಗೆ ದೇವರು ಸಂಗೀತದಲ್ಲಿ ಕೊಟ್ಟ. ಮತ್ತು ಅಫ್ಕೋರ್ಸ್ ಈ ಸೀರಿಯಲ್ಲು ಅದಕ್ಕೂ ಬಂದು ಈಗ ಒಂದು ಒಳ್ಳೆ ಮಾವ ಅಂತ ಅದೊಂದು ಹೆಸರು ಬಂದುಬಿಟ್ಟಿದೆ. ನಾನು ಚಿಕ್ಕ ಹುಡುಗ ಆಗಿದ್ದಾಗಲೇ ಅದು ಆಸಕ್ತಿ ಹೇಗೆ ಬರೋದು, ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ, ಇದು ಹಾಡಿದ ನೆನಪಿದೆ ನನಗೀಗ. ಭೌತಿಕವಾಗಿ ನನ್ನ ಜೊತೆ ಇಲ್ಲದೇ ಇರುವ
ನನ್ನ ತಂದೆಯವರ ಪ್ರಿಯವಾದ ಹಾಡಿದು. ವಾಟ್ ಎವರ್ ಲಿಟ್ಲ್ ಐ ಹ್ಯಾವ್ ಅಚೀವ್ಡ್, ಇಟ್ಸ್ ಎವ್ರಿಥಿಂಗ್ ಬಿಕಾಸ್ ಈಗ 1 ವರ್ಷ ಹಿಂದೆ ಅಮ್ಮನೂ ತೀರ್ಕೊಂಡ್ರು. ಇದೆಲ್ಲವೂ ಅವರಿಗೆ ಸಮರ್ಪಣೆ ಅಷ್ಟೇ. ಇಷ್ಟು ನಿಮ್ಮ ಪ್ರೀತಿ ಸಿಗ್ತಲ್ಲ ನನಗೆ ಸಾಕು. ಇದೆಲ್ಲವೂ ಅವರಿಗೆ ನನ್ನ ಜೀವನದಲ್ಲಿ ನನ್ನ ತಂದೆ ತಾಯಿಗಳಿಂತ ದೊಡ್ಡವರು ನನಗೆ ಯಾರೂ ಇಲ್ಲ. ನಿಮಗೆಲ್ರಿಗೂ ಅಷ್ಟೇ. ಆಲ್ವೇಸ್ ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್, ವರ್ಷಿಪ್ ಯುವರ್ ಪೇರೆಂಟ್ಸ್. ಆ ತಂದೆ ತಾಯಿಗಳ ಆಶೀರ್ವಾದ ನಮ್ಮ ಯಾವುದೇ ಸಾಧನೆಯಲ್ಲಿ ತಂದೆ ತಾಯಿಗಳಷ್ಟು ನಿಷ್ಕಲ್ಮಶವಾಗಿ ನಿರ್ಮಲ ಮನಸ್ಸಿನಿಂದ ಸಂತೋಷ ಪಡೋ ವ್ಯಕ್ತಿಗಳು ಬೇರೆ ಇಲ್ಲ. ಎಲ್ಲೆಲ್ಲ ಸ್ವಲ್ಪ ಸ್ವಾರ್ಥದ ಅಂಶ ಇರ್ಬೋದು, ಅಪ್ಪ ಅಮ್ಮನಿಗೆ ಅದಿರೋದಿಲ್ಲ. ಅದು ನಾನು ಎಲ್ಲ ಆ ತಂದೆ ಎದುರು ಕೂತಿದ್ರಂತೂ ಎಲ್ಲ ಹಾಡಿಸೋರು ಅವರು. ಕನ್ನಡ ನಾಡಿನ ರಾಮನ ಅವತಾರ ಅದು ಹಾಡು ಶಶಿ, ಎಲ್ಲೆಲ್ಲ ಸಂಗೀತ ಹಾಡು ಹಾಡು ಹಾಡು. ಅದೇ ಅಲ್ಲಿಂದಲೇ ಆಶೀರ್ವಾದ ನನಗೆ ಸಿಗ್ತೆ ಅಂತ ತಿಳ್ಕೊಳ್ತೀನಿ. ಇಷ್ಟೇ ಮಾಡಿ ಈ ಸಾಧನೆ ನಿರಂತರವಾಗಿರಲಿ. ನಿಮ್ಮ ಅದ್ಭುತವಾದ ಕ್ಯಾಪ್ಟನ್ ನಿಮಗಿದ್ದಾರೆ. ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು. ನಿಮ್ಮ ಎದುರು ಹೇಳೋದಲ್ಲ, ನಮ್ಮ ಮುಖಸೂಜಿ ಮಾಡೋದಿಲ್ಲ ಸರ್. ನಂದು ಒಂದು ತಿಳ್ಕೊಳ್ಳಿ, ನನಗೆ ಯಾವ ಸ್ವಾರ್ಥವೂ ಇಲ್ಲ. ಮತ್ತು ಯಾರಿಂದ ಏನನ್ನು ನಿರೀಕ್ಷೆಯೂ ಮಾಡಬಾರ್ದು ನಾವು. ಆಗ ನಮ್ಮ ಮನಸ್ಸು ಸ್ವಲ್ಪ ಆರಾಮಾಗಿರುತ್ತೆ. ತುಂಬ ನಿರೀಕ್ಷೆ ಮಾಡಿದ್ರೆ ನಿರಾಶೆ ಆಗೋ ಚಾನ್ಸ್ ಜಾಸ್ತಿ. ದೇವರು ನಡೆಸ್ತಾನೆ. ಮತ್ತು ಎಲ್ಲರನ್ನ ಪ್ರೀತಿಸೋಣ ಅಷ್ಟೇ, ಅದೇ ನಮಗೆ ಬೇಕಾಗಿರೋದು. ಅದನ್ನು ಇಲ್ಲಿ ನೋಡಿದ್ದೀನಿ ನಾನು. ಈ ಸ್ಟುಡಿಯೋ ಅದ್ಭುತವಾಗಿದೆ, ಎಕೋಸ್ಟಿಕ್ಸು, ಎವ್ರಿಥಿಂಗ್ ಬ್ಯೂಟಿಫುಲ್. ಹೀಗೆ ನಿಮ್ಮ ಸಂಗೀತದ ಈ ಒಂದು ಯಾನ ಇದೆಯಲ್ಲ, ಇದು ನಿರಂತರವಾಗಿ ಸಾಗಬೇಕು. ವೆಂಕಟೇಶ್ ಅವರಿಗೆ ನಿಮ್ಮೆಲ್ಲರ ಸಹಕಾರ ಬೇಕು, ಅವರು ನಿಮಗೆ ಸಹಕಾರ ಕೊಡ್ತಾರೆ. ನಮ್ಮ ಹೆಮ್ಮೆಯ ವೆಂಕಟೇಶ್ ಅವರಿಗೆ ಮತ್ತು ಬಳಗದ ಎಲ್ಲ ಬಂಧುಗಳು. ಇದು ನಮ್ಮ ಕುಟುಂಬ ಅಲ್ವಾ? ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ. ಹಾಗೆ ಇರಲಿ ನಮ್ಮ ಸಂಸಾರ. ಪ್ರೀತಿ ಎಂಬ ದೈವವೇ ಆ ದೈವ ತಂದ ವರದಿಂದ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ. ಆನಂದ ಸಾಗರ. ಈ ಒಂದು ಸಸ್ಟೈನ್ ಮಾಡಿದೆ ನೋಡಿ ನನಗೆ. ಆದಷ್ಟು ಈ ಸಸ್ಟೈನ್ ನೋಟ್ಸನ್ನು ಹೆಚ್ಚು ನೀವು ಅಭ್ಯಾಸ ಮಾಡಿ, ಆ ಶ್ರುತಿ ಸೌಖ್ಯ ಹೆಚ್ಚು ಸಿಗತ್ತೆ ನನಗೆ. ಮತ್ತು ಸಾಧ್ಯ ಆದವರು, ಸಾಧ್ಯ ಎಲ್ರಿಗೂ ಸಾಧ್ಯ ಇದೆ, ಅದು ವಿವರಿಸ್ಬೇಕಾದ್ರೆ ಗಂಟೆಗಟ್ಟಲೆ ಬೇಕು, ಅಷ್ಟು ಹೋಗೋದಿಲ್ಲ ನಾನು. ಇಷ್ಟೇ ತಿಳ್ಕೊಳ್ಳಿ, ಗೊತ್ತಿರೋರಿಗೆ ಗೊತ್ತಿದೆ, ಗೊತ್ತಿಲ್ಲದವರಿಗೆ ಒಂದು ಹಾರ್ಮೋನಿಯಮ್ನ ಇಟ್ಕೊಂಡಿದ್ದೆ ಇಟ್ಕೊಳ್ಳಿ. ಈಗ ಒಂದು ಹಾರ್ಮೋನಿಯಮ್ ಎದುರಿದೆ, ಅದು ಕೀಬೋರ್ಡ್ ಇದೆ. ಒಂದು ಆಕ್ಟಿವಲ್ಲಿ ಒಂದು ಸಾ ಫಸ್ಟ್ ಒಂದು ಫಿಕ್ಸ್ ಮಾಡೋ ಸಾ. ನಿಮ್ಗೆ ಯಾವ್ದು ಸಿನೋ ಡಿನೋ ಎಫ್ ABCD ಯಾವ್ದು ಬೇಕಾದ್ರೆ ತಗೊಳ್ಳಿ. 12 ಸ್ಕೇಲು ಬರುತ್ತೆ ಒಟ್ಟು ಅಲ್ವಾ? ಒಂದು ಆಕ್ಟೇವಲ್ಲಿ 12 ಸ್ವರಗಳು. ನಮಗೇನಾಗುತ್ತೆ, ಸಪ್ತ ಸ್ವರಗಳ ಲೋಕ ಇದು. ಆದರೆ ರಿಗಮದ ನೀ ಇಂಟು 2 ಇದೆ. ರಿಯಲ್ಲಿ 2 ಇದೆ, ಗಾದಲ್ಲಿ 2 ಇದೆ, ಮಾದಲ್ಲಿ 2 ಇದೆ, ದಾದಲ್ಲಿ 2 ಇದೆ, ನೀಲಿ 2 ಇದೆ. ಅದು ಮೂಲ. ಕರ್ನಾಟಕಲ್ಲಿ ಅದೇ 16 ಆಗುತ್ತೆ, ಅದು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಮೂಲ ಇರೋದು 12. ಹಿಂದೂಸ್ತಾನಲ್ಲಿ ಇರ್ಬೋದು, ವೆಸ್ಟರ್ನ್ ಆಗಿರ್ಬೋದು, ಯಾವುದೇ 12 ನೋಟ್ಗಳಲ್ಲೇ ಇರೋದು. ಈ 12 ನೋಟ್ಗಳನ್ನು ನೀವು ಅಭ್ಯಾಸ ಮಾಡಿಕೊಂಡ್ರೆ ಅದು ಫೀಲ್ ಮಾಡಿ ಮಾಡಿ ಒಂದು 6 ತಿಂಗಳು ನೀವು ಒದ್ದಾಡಬೇಕು, ಇಲ್ಲರೂ ಬರೋದಿಲ್ಲ ಅದು. ನನಗೆ ಇನ್ನೂ ನೆನಪಿದೆ, ಜಾನೆ ಕಹಾ ಸಾರೇ ಗಪ ನೋಡಿ, ಗಯೇ ಮದಿ ದಸಾರಿಗ ಶಿವರಂಜನಿ ಲ ಲ ಲ ಲ ಲ ಲ ನನ್ನ ನಾ ಸಾ ಇಲ್ಲಿದೆ, ಸಾ ಸಾ ಸಾ. ಈ ಸಾ ಹಿಡ್ಕೊಳ್ಳೋದು, ಫಸ್ಟು ಸಾ ಹಿಡ್ಕೊಳ್ಳೋದು. ಸರಿ, ದಿಸ್ ಇಸ್ ಒನ್ ರೀ. ರೇ ಏನು ರೀ, ವೆಂಕಟೇಶ್ವರಿಗೆ ಗೊತ್ತು. ರೀ ದೊಡ್ಡ ರೀ ಆಯಿತು, ಚಿಕ್ಕದು ದೊಡ್ಡದು. ಗಾ ಮೈನರ್, ಗಾ ದೊಡ್ಡದು, ಮಾ ಶುದ್ಧ ಮಧ್ಯಮ, ಮಾ ಪಾಸ್ ಪ್ರಕೃತಿ ಸ್ವರ, ಧಾ ದಾ ಸ್ವಲ್ಪ ಮೇಲೆ, ನೀ ನೀ ಇದು ದೊಡ್ಡ ನೀ, ಸಾ ಅಲ್ಲಿಂದ ಮೇಲೆ ಆಕ್ಟೇವ್. ಅದು ಎಷ್ಟು ಹೋಗುತ್ತೋ ಅಷ್ಟು. ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ರಾಗಗಳು ತಗೊಳ್ಳಿ, ಒಂದೊಂದೇ ರಾಗ ತಗೊಂಡು ಪ್ರಾಕ್ಟೀಸ್ ಮಾಡಿ. ಫಾರ್ ಎಕ್ಸಾಂಪಲ್ ಸಿಂಪಲಾಗಿ ಹೋಗಿ ಸರಿ ಗ ಪಧ ಸಾ, ಯಾವ ರಾಗ? ಸಾದ ಭೂಪು ಅಂತ ಹೇಳ್ತಾರೆ ಹಿಂದೂಸ್ತಾನಿಯಲ್ಲಿ, ಕರ್ನಾಟಕದಲ್ಲಿ ಭೂಪು. ಸಾದ ಪ ಗ ರೀ ಸ, ಪರ್ಮುಟೇಷನ್ ಕಾಂಬಿನೇಷನ್ ಮಾಡ್ತಾ ಹೋಗಿ. ಗ ರೀ ಸ, ಇದು ಒನ್ ಆಫ್ ದ ವೇಸ್.
ಪ ಗ ರಿ ಸ ದ ಪ ಗ ರಿ ಸ ಸಾ ಧ ಪ ಗ ರಿ ಸ. ಹೇಳಿ ರಿ ಸ ದ ಪ ಗ ರಿ ಸ ಹೇಳಿ. ರೀ ಸ ದ ಪ ಗ ರಿ ಸ್ವರಸ್ಥಾನ ಕರೆಕ್ಟ್ ಇರಬೇಕು. ಗರಿ ಸ ದ ಪ ಗರಿ ಸ ಗಾರಿ ಸ ದ ಪ ಗರಿ ಸ ಪ ಗರಿ ಸ ದ ಪ ಗರಿ ಸ ಸ ದ ಪ. ಕೆಳಗೆ ಎಷ್ಟು ಬರುತ್ತೋ ಅಷ್ಟು ಪದ ಸತ್ಸದ. ಆಮೇಲೆ ಅಭ್ಯಾಸ ಆದರೆ ಅದರ ಸುಖ. ಸ ಮ ಗ ಗ ದ ದ ಮ ಮ ನಿ ನಿ ದ ದ ದ ನಿ ಸ ಸ. ನೀನು ನೀನೆ ನೀನು ನೀನೆ. ಸ ಮ ಮ ಗ ಗ ಗ ಮ ಗ ಗ ಮ ಗ ಗ ಮ ಗ ಗ ಮ ಗ ಸ ನಿ ಸ ನಿ ಸ ಸ ಗ ಸ ಸ ನಿ ಸ ಸ ಗ ಸ ಸ ಗ ಸ ಗ ಸ ಗ ಸ ಗ ಸ ದ ಮ ಗ ದ ಮ ನಿ ದ ದ ನಿ ಗ ದ ಮ ಗ ದ ದ ನಿ ಸ ದ ನಿ ಸ ಸ ನಿ ಸ ದ ನಿ ಸ ಸ ನಿ ಸ ದ ನಿ ಸ ಗ ಗ ಗ ಗ. ಮೇಲೆ ಕೆಳಗೆ ಗ ಗ ಗ ಗ ಮಾಮ ಮಾಮ. ಸ್ವರಸ್ಥಾನ ಅದೇ ಇರಬೇಕು ಮಾತ್ರ. ಮಧುಕರ ವೃತ್ತಿ ಎನ್ನದು ಸಿಕ್ತು ನಿಮಗೆ. ಒಂದೊಂದು ರಾಗದ ಹಿಂದೋಳ ಇದು ಮಾಲ್ಕೌನ್ಸ್. ನೀನು ನೀನೆ ಅದು ಹಿಂದೋಳನೆ. ಸಾಮಜವರ ಗಮ ನಾ. ಲೈಟ್ ಹಾಡು. ಬಾನಿನ ಅಂಚಿಂದ ಬಂದೆ. ಬ್ಯೂಟಿಫುಲ್ ಸಾಂಗ್. ದೀಸ್ ಆಲ್ಸೋ ಮಾಲ್ಕಮ್ಸ್. ಬಳಿ ನಿಂದೆ. ಸ್ವರ ಹೇಳಲಿಕ್ಕೆ ಬರಬೇಕು ನಿಮಗೆ. ಕೆಲವರಾರು ಮಾಡಿ, ನಾನು ಹೇಳಿದಾಗ ಕೆಲವರಾರು ಒದ್ದಾಡಿ ಮಾಡಿ. ಎಲ್ಲೆಲ್ಲೂ ಸಂಗೀತವೇ. ಯಾವ ನೋಟಲ್ಲಿ ನಿಂತ ಗೊತ್ತಾಗಬೇಕು ನಿಮಗೆ. ಯಾವ ನೋಟಲ್ಲಿ ನಾನು ಲ್ಯಾಂಡ್ ಆಗಿದ್ದೀನಿ. ಸಾನಿದ ಮ ಮ ಪದ ಮ ಪಾ. ದಿಸ್ ಇಸ್ ಪಾ. ಎಲ್ಲೆಲ್ಲೂ ಸೌಂದರ್ಯವೇ ಸರಿಗ ನೋಡಿ. ಕೇಳುವ ಆರನ ದ ನಿ ಸ ಸ ಸರಿ ಗ ಮ ಪ ದ ನಿ ಸರಿ ಗ ಮ ಮ ಗ ದ ನಿ ದ ಮ ಗ ಸ ದ ನೀ ರೇ ಗ ಸ. ಇದು ನಿಮಗೆ ರಾಗದ ಭಾವ ಬೆಳೆಸ್ಕೊಂಡು ಹೋಗ್ತೀರಿ. ನೀವು ಆಮೇಲೆ ಹೇಳ್ತೀರಿ, ಈ ಮನೋಧರ್ಮದಲ್ಲಿ ನಿಮಗೆ ಸ್ವರ ಹಾಕ್ಲಿಕ್ಕೆ ಬಂದರೆ ನಿಮ್ಗೆಲ್ರಿಗೂ ಬರುತ್ತೆ. ಆ ಕೆಪಾಸಿಟಿ ಇದೆ, ಎಲ್ರಿಗೂ ಬರುತ್ತೆ. ಒಂದು 6 ತಿಂಗಳು ಒದ್ದಾಡಬೇಕು ಮಾತ್ರ. ಅದು ಹಾರ್ಮೋನ್ ಇಟ್ಕೊಂಡೇ ಮಾಡಬೇಕು ಅಥವಾ ಕೀಬೋರ್ಡ್ ಇಟ್ಕೊಂಡೇ ಮಾಡಬೇಕು. ನಾವು ಒದ್ದಾಡೇ ಕಲ್ತದ್ದು ಸರ್. ಒಂದು ಸ್ವರ ಸಿಕ್ಕಿದೆ ಕೂಡ ಅಷ್ಟು ಖುಷಿ. ರೀ ಓ ದೊಡ್ಡ ರೀ, ರೇ ಚಿಕ್ಕ ರೀ, ಸಾ ಫಸ್ಟು ಆಧಾರ ಚಡ್ಡಿ ಇಟ್ಕೊಳ್ಬೇಕು. ಅದೇ ಥರ ಮಾಡಿ ಸರ್. ಮಾಡ್ತೀರಾ? ಮಾಡಬೇಕು ನೀವು. ಅದು ಅಭ್ಯಾಸ ಆಗಿಬಿಟ್ರೆ ಕೋಡಗ ನಕ್ಕೊಳ್ಳಿ ನುಂಗಿತ್ತ ನೋಡವ್ವ ತಂಗಿ. ಯಾವ ಹಾಡಬೇಕು ನಿಮಗೆ? ಸ ಸ ಸ ನಿ ಸ ನಿ ಪ ಮ ರೇ ರಿ ನಿ ನಿ ಸ ರೇ ರಿ ಪ ಪ ಮ ರಿ ಮ ರಿ ನಿ ರಿ ಸ. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಮಧ್ಯಮಾವತಿ, ಎಲ್ಲ ಮಧ್ಯಮಾವತಿ. ಒಂದೊಂದು ರಾಗದಲ್ಲಿ ಎಷ್ಟು ಹಾಡುಗಳಿದೆ, ಯಾವ್ಯಾವ ಶೈಲಿಯಲ್ಲಿದೆ. ಆ್ಯಂಡ್ ಅವರ್ ಮೇನ್ ಡ್ಯೂಟಿ ಇಸ್ ಟು ಗಿವ್ ಜಸ್ಟಿಸ್ ಟು ದ ಫಾರ್ಮ್ ಆಫ್ ಮ್ಯೂಸಿಕ್. ಕ್ಲಾಸಿಕಲ್ ಆಗಿರಬೇಕು. ದೇವರನಾಮ ಆಗಿ ಇರಬೇಕು. ಭಾವಗೀತೆ ಆಗಿ ಇರಬೇಕು. ಭಾವಗೀತೆಯಲ್ಲಿ ಸಿಕ್ಕಾಪಟ್ಟೆ ಕ್ಲಾಸಿಕಲ್ ಮಾಡಿದ್ರೆ ಹೋಯ್ತದು. ಫಿಲ್ಮಲ್ಲಿ ಅಷ್ಟೇ ನೋಡಿ, ಎಲ್ಲ ಬೇರೆ ಬೇರೆ ಶೈಲಿ ನೀವೆಲ್ಲ ಆಯ್ಕೆ ಮಾಡಿದ್ದು. ಅದಕ್ಕೆ ವಿಷಯ ನೀವು ಸೆಲೆಕ್ಷನ್ ಎಕ್ಸಲೆಂಟ್. ಇವತ್ತು ನೀವು ಹಾಡಿದ ಒಂದೊಂದು ಹಾಡು ನಾನು ಅನುಭವಿಸಿದ್ದೀನಿ. ತುಂಬ ಖುಷಿಯಾಯಿತು. ಹೀಗೆ ಮುಂದುವರಿರಿ. ದೇವ್ರು ನಿಮಗೆಲ್ಲ ಒಳ್ಳೇದು ಮಾಡಲಿ. ನಾನು ಅಷ್ಟೇ ನಿಮಗೊಂದು ಜಸ್ಟೊಂದು ಟಾನಿಕ್ ಕೊಟ್ಟಿದ್ದಷ್ಟೇ ಹೊರತು ಇದೆ ನಾನೇನು ವಿದ್ವಾಂಸನಲ್ಲ. ತುಂಬ ಚಿಕ್ಕವನು, ನನಗದು ಯಾವ ಭ್ರಮೆಗಳೂ ಇಲ್ಲ. ವೆರಿ ಸ್ಮಾಲ್ ಏನೋ ಒಂದು ಸ್ಟ್ರಗಲಿಂಗ್ ಸಿಂಗರ್ ಅಷ್ಟೇ, ಮತ್ತೇನೂ ಇಲ್ಲ. ಆ ಸಂಗೀತ ತಾಯಿ ನಮಗೆಲ್ರಿಗೂ ಒಳ್ಳೇದು ಮಾಡಲಿ. 1-2 ಲೈನ್ ಹಾಡಿ ಮತ್ತು ಹೊರಡಬೇಕು. ನಾನು ಅಚ್ಚುಮೆಚ್ಚಿನ ಗಾಯಕರು ಅದು ಹಾಡದಿದ್ದರೆ ಬಿಡೋದಿಲ್ಲ ಇವರು. ನೋಡಿ ಈ ರಾಗ ನೋಡಿ, ಅಷ್ಟೇ ಇರಲಿ. ಈ ರಾಗ ನಿ ಸ ರಿ ಮ ಪ ನಿ ಪ ಮ ಪ ಮ ರಿ ಸ ನೀ ಹಾಡಿ. ನೀ ರೀ ಸ ಟ್ರ್ಯಾಕ್ ಬೇಡ. ರಿ ಮ ರೀ ಸ ವೆರಿ ಗುಡ್. ಪಾಮರೀಸ ಎಷ್ಟು ಚೆನ್ನಾಗಿ ಹಿತವಾಗಿದೆ ಕೇಳೋಕ್ಕೆ. ನೀ ಪಮರೀಸ ಪಮರೀಸ ಸ ನೀ ಪಮರೀಸ. ನೆಕ್ಸ್ಟ್ ಟೈಮ್ ಬಂದಾಗ ನನಗೆ ಹೇಳಿಕೊಡ್ತೀರಿ ನೀವು. ಹರಿವರಾಸನಂ ಯಾವ ಟೆನ್ಷನ್ ಇದ್ರೂ ಹೋಗುತ್ತೆ ಈ ಹಾಡಲ್ಲಿ. ಹರಿವರಾಸನಂ
ವಿಶ್ವಮೋಹನಂ. ಇವರು ಇದ್ದಾರಲ್ಲ ನನ್ನ ದೇವರು, ಈಸ್ ಮೈ ಗಾಡ್. ಎಲ್ಲರೂ ಅಷ್ಟೇ, ಇವರಂತೂ ನನ್ನ ದೇವರು. ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ ನಿತ್ಯನರ್ತನಂ ಹರಿಗರಾತ್ಮಜಂ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ತವ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶರಣಕೀರ್ತನಂ ಶಕ್ತಮಾನಸಂ ಭರಣಲೋಲುಪಂ ನರ್ತನಾಲಸಂ ಅರುಣಭಾಸುರಂ ಸ್ವಾಮಿ ಭೂತನಾಯಕಂ ಹರಿಕರಾತ್ಮಜಂ ದೇವಮಾಶ್ರಯೇ. ಪ್ರಣಯಸತ್ಯಕಂ ಪ್ರಾಣನಾಯಕಂ ಪ್ರಣತಕಲ್ಪಕಂ ಸುಪ್ರಭಾಂಜಿತಂ ಪ್ರಣವಮಂದಿರಂ ಕೀರ್ತನಪ್ರಿಯಂ ಹರಿಕರಾತ್ಮಜಂ ದೇವಮಾಶ್ರಯೇ. ಶರಣಮಯ್ಯಪ್ಪ ಭಲೆ, ಶರಣಮಯ್ಯಪ್ಪ ಸ್ವಾಮಿ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶ್ರುತಜನಪ್ರಿಯಂ ಚಿಂತಿತಪ್ರದಂ ಶ್ರುತವಿಭೂಷಣಂ ಸಾಧುಜೀವನಂ ಶ್ರುತಿಮನೋಹರಂ ಸ್ವಾಮಿ ಗೀತಲಾಲಸಂ ಹರಿಹರಾತ್ಮಜಂ ದೇವಮಾಶ್ರಯೇ. ಕಳಮೃದುಸ್ಮಿತಂ ಸುಂದರಾನನಂ ಕಳವಕೋಮಳಂ ಗಾತ್ರಮೋಹನಂ ಕಳವಕೇಸರಿ ಸ್ವಾಮಿ ವಾಜಿವಾಹನಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ 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 ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ. ಓ ಇದು ಯಾವ ಟೆನ್ಷನ್ ಇದ್ದರೂ ನಾನು ರಿಲ್ಯಾಕ್ಸ್ ಆಗಿಬಿಡುತ್ತೆ ಇದರಲ್ಲಿ, ಈ ಹಾಡಲ್ಲಿ. ಇದು ಹಾಡಿದ ಮೇಲೆ ಸುಮ್ಮನೆ ಒಂದು 5 ನಿಮಿಷ ಸುಮ್ಮನೆ ಇರಬೇಕು ನಾವು ಅಂತ. ಅಂಥ ಹಾಡನ್ನು ಕೊಟ್ಟ ಈ ಮಹಾನುಭಾವರಿಗೆ ನಾನು ಎಷ್ಟು ಹೇಳಿದರೂ ಸಾಲದು. ಅವರಿಗೀಗ 85 ವರ್ಷ. ಈಸ್ 85 ನಾವು, 85 ಆಯಿತು. ಇನ್ನೂ ಆ ಕಂಠ ಹಾಗೇ ಇದೆ. ಶಕ್ತಿ ಕಮ್ಮಿ ಆಗಿರ್ಬೋದು ಏಜ್ ಆದರೆ. 70-75 ಮೇಲೆ ಸ್ವಲ್ಪ ಕಷ್ಟ ಯಾವುದು. ನನ್ನ ಅನಿಸಿಕೆ ಪ್ರಕಾರ ಕರೆಕ್ಟಾಗಿ ಆರೋಗ್ಯ ಇಟ್ಕೊಂಡ್ರೆ ಒಂದು 75ರವರೆಗೆ ನಾವು ಮೇಲ್ ವಾಯ್ಸು ಮೇಂಟೈನ್ ಮಾಡ್ಬೋದು. ಮತ್ತು ಇರುತ್ತೆ, ಗಂಡಸರಿಗೆ ಹೇಳಿದ್ದು ನಾನು, ಲೇಡೀಸಿಗೆ ಒಂದು 70 ವರ್ಷದವರೆಗೆ, ಒಂದು 5 ವರ್ಷ, ಯಾಕೆಂದರೆ ಪ್ರಾಕೃತಿಕವಾಗಿ ಅದು ಸ್ವಲ್ಪ ನಾನು ಹೇಳಿದ್ದು 70 ವರ್ಷವರೆಗೆ ನೀವು ಮೇಂಟೈನ್ ಮಾಡ್ಬೋದು. ಮತ್ತು ಇರುತ್ತೆ ಅಂದರೆ 70ರವರೆಗೆ ನೀವು ಸಾಲಿಡಾಗಿ ಇದೇ ಥರ ನೀವು. ಈ ಎಸ್ ಪಿ ಅವರು ಎಷ್ಟು 73 ವರ್ಷ ಆಗಿತ್ತು ಅವರಿಗೆ, ಆದರೂ ಅವ್ರಿಗೆ ಹೆಂಗೆ ವಾಯ್ಸ್ ಇತ್ತು ಅವ್ರಿಗೆ. ಮತ್ತು ಕೂಡ ಎಸ್ ಪಿ ಅವರಿಗೆ ಮಾಡಿ ಆರೋಗ್ಯ ನೋಡ್ಕೊಳ್ಳಿ. ಮುಖ್ಯ, ಎಲ್ಲದಕ್ಕೂ ಮುಖ್ಯ ಆರೋಗ್ಯ. ಆರೋಗ್ಯ ವಿಭಾಗ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಐ ಆಮ್ ಸೋ ಹ್ಯಾಪಿ ಟುಡೇ. ಇವತ್ತು ಟೈಮ್ ಹೇಗೋಯ್ತು ನನಗೆ ಗೊತ್ತಾಗಿಲ್ಲ. ನನಗೆ ಸಾಧ್ಯ ಇದ್ದಾಗೆಲ್ಲ ಬರ್ತೀನಿ ನಾನು. ಏನಾಗೈತೆ, ಕಲಾವಿದರಿಗೆ ಅತಿವೃಷ್ಟಿ ಅನಾವೃಷ್ಟಿ, ಕೆಲವು ಸಲ ಅತಿವೃಷ್ಟಿ ಏನು ಮಾಡೋಕ್ಕೆ ಚಕ್ರ ಕಟ್ಟಿಕೊಂಡೇ ಇರೋದು. ಒಂದು ಶೂಟಿಂಗ್, ಒಂದು ಪ್ರೋಗ್ರಾಮು, ಏನೋ ಒಂದು ಸಮಯವನ್ನು ಹೀಗೆ ಅತ್ಯಂತ ಮೀನಿಂಗ್ಫುಲ್ಲಾಗಿ ಕಳೀರಿ.
ನೀವು ಇಷ್ಟೊತ್ತು ನಿಮ್ಮೆಲ್ಲ ಚಿಂತೆಗಳನ್ನ ಮರೆತು ಸಂಗೀತದ ಒಂದು ಪ್ರಪಂಚದಲ್ಲಿ ಒಳಹೊಕ್ಕು ನೀವು ಸಂತೋಷ ಅನುಭವಿಸಿದರೆ ಇದು ದೊಡ್ಡದು ಯಾವುದಿಲ್ಲ. ಇದು ನಿಜವಾದ ಸಂತೋಷ, ರಸಾನುಭವ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಭಾರತ್ ಮಾತಾ ಕಿ. ಕನ್ನಡ ತಾಯಿ ಭುವನೇಶ್ವರಿಗೆ. ಶಿರಣ್ಣ, ವೆಂಕಟೇಶಣ್ಣ ಬನ್ನಿ. ಅದೆಲ್ಲ ಬೇಡ, ನಾನು ನಿಮ್ಮ ಫ್ಯಾಮಿಲಿ ಅಂದಮೇಲೆ ನಾನು ಅದೆಲ್ಲ ಇದು ಫಾರ್ಮ್ಯಾಲಿಟೀಸ್ ಯಾವುದು ಬೇಡ. ಖುಷಿಯಾಗಿದೆ. ಯಾವಾಗ ಸಮಯ ಇದೆಯೋ ಆಗ ಬರ್ತೀನಿ, ಗೊತ್ತಾದರೆ ಸಾಕು ಬರ್ತೀನಿ. ಆಯಿತಾ? ಆಯಿತಾ? ಆಲ್ವೇಸ್ ಪ್ರೌಡ್ ಆಫ್ ಯು ಆಲ್. ಲವ್ ಯು ಆಲ್. ಹೀಗೇ ಪ್ರೀತಿಯಿಂದ ಸಾಗೋಣ. ಗಾಡ್ ಬ್ಲೆಸ್ ಯು. ಇನ್ನು ಒಂದೆರಡು ಗೀತೆ ಕೇಳ್ಕೊಂಡು ಹೋಗ್ಬೇಕು. ಹಲೋ.